ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಚಪಾತಿ ಮಾಡ್ತಾಯಿದ್ದೀನಿ. ಏನಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂಥೇಳಿ ಕೊನೆವರೆಗೆ ವಿಡಿಯೋ ನೋಡಿ. ನಾನು ಆಯಿಲ್ಲೆಸ್ ಚಪಾತಿನ ಮಾಡ್ತಾಯಿದ್ದೀನಿ, ಆಯಿಲ್ ಹಾಕದೆ ಚಪಾತಿನ ಯಾವ ರೀತಿ ಮಾಡೋದು ಅಂಥೇಳಿ ಚಿಕ್ಕದಾಗಿ ವಿಡಿಯೋನ ಮಾಡಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ. ನೋಡಿ, ನಾನು ಗೋಧಿ ಹಿಟ್ಟನ್ನು ಜರಡಿ ತೊಗೊಂಡು ಸ್ವಲ್ಪ ಹಿಟ್ಟನ್ನು ಜರಡಿ ಹಿಡಿತಾ ಇದ್ದೀನಿ. ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಈ ರೀತಿ ಜರಡಿ ಎಲ್ಲ ಮಾಡಿಕೊಂಡು ಜರಡಿ ನೋಡಿ, ಜರಡಿ ಎಲ್ಲ ಹಿಡ್ಕೊಂಡೆ ನಾನು. ಇವಾಗ ನಾನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ನಾವು ಚಪಾತಿ ಮಾಡುವಾಗ ಆಯಿಲ್ ಹಾಕಿದರೆ ಚಪಾತಿ ನಮಗೆ ಊಟ ಮಾಡಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಬೇಡ ಅಂಥೇಳಿ ಅನಿಸುತ್ತೆ. ನಾನು ಸ್ವಲ್ಪ 1/4 ಚಮಚದಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ತೀನಿ ಮತ್ತು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ. ನೀವು ಬೇಕಾದರೆ ಸ್ವಲ್ಪ ನೀರು ಹಾಕಿ ಹದ ಮಾಡ್ಕೊಳ್ಳಿ ಹಿಟ್ಟನ್ನು. ನಾನು ಒಂದೇ ಸರಿ ಹಿಟ್ಟಲ್ಲಿ ನೀರೆಲ್ಲ ಹಾಕಿಬಿಟ್ಟು ಇವಾಗ ನೀಟಾಗಿ ಎಲ್ಲ ನೀರನ್ನು ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ನೋಡಿ, ಕೆಲವೊಬ್ಬರಿಗೆ ಚಪಾತಿ ಆಯಿಲ್ ಹಾಕಿ ಮಾಡೋದ್ರಿಂದ ಊಟ ಮಾಡಲ್ಲ, ಕೆಲವೊಬ್ಬರು ಚಪಾತಿ ಬೇಡ ಅಂಥೇಳಿ ಅನಿಸುತ್ತೆ. ಆದರೆ ನಾನು ಆಯಿಲ್ಲೆಸ್ ಚಪಾತಿ ಯಾವ ರೀತಿ ಮಾಡೋದಂಥೇಳಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದು ಹೇಗೆ ಏನಂಥೇಳಿ ಕೊನೆಯವರೆಗೆ ವಿಡಿಯೋ ನೋಡಿ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ವಿಡಿಯೋ ಸ್ಕಿಪ್ ಮಾಡಿದರೆ ಯಾವುದೇ ಮಾಹಿತಿ ನಿಮಗೆ ಗೊತ್ತಾಗಲ್ಲ. ಹಾಗಾಗಿ ಕೊನೆಯವರೆಗೆ ವಿಡಿಯೋ ನೋಡಿ. ಚಪಾತಿ ಪ್ರಿಯರು ಯಾರಿದ್ದೀರಿ ಅವರಿಗೆ ಆಯಿಲ್ಲೆಸ್ ಚಪಾತಿ ಬೇಕು ಅಂತಂದರೆ ಈ ವಿಡಿಯೋನ ವಾಚ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ನೋಡಿ, ಇವಾಗ ನಾನು ಆಯಿಲ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇವರೇನು ಆಯಿಲ್ಲೆಸ್ ಚಪಾತಿ ಅಂಥೇಳಿ ಆಯಿಲ್ ಹಾಕ್ತಿದ್ದಾರೆ ಅಂಥೇಳಿ ಅಂದ್ಕೊಳ್ತಿದ್ದೀರಾ. ಕೊನೆಯವರೆಗೆ ವಿಡಿಯೋ ನೋಡಿ. ನಾನು ಹಿಟ್ಟು ಕಲಸುವಾಗ ಮಾತ್ರ ಆಯಿಲ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನೋಡಿ, 1 ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ನ ಹಾಕ್ಕೊಂಡು ನೀಟಾಗಿ ಹಿಟ್ಟನ್ನು ಈ ರೀತಿ ನಾದ್ಕೊಳ್ತಿದ್ದೀನಿ. ನೋಡಿ, ಈಗ ಇನ್ನೊಂದು ಸ್ವಲ್ಪ ಆಯಿಲ್ ಬೇಕಂತೇಳಿ ಅನಿಸುತ್ತೆ ನನಗೆ. ಇನ್ನು 1.5 ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ನ ಹಾಕಿಬಿಟ್ಟು ಚಪಾತಿ ಹಿಟ್ಟನ್ನು ರೆಡಿ ಮಾಡಿಕೊಂಡೆ. ಇವಾಗ ನಾನು ಇದನ್ನು 10 ರಿಂದ 15 ನಿಮಿಷ ನೋಡಿ, ಒಂದು 10 ರಿಂದ 15 ನಿಮಿಷ ಇಡ್ತೀನಿ. ಮುಚ್ಚಿಡ್ತಾಯಿದ್ದೀನಿ ಪ್ಲೇಟು. 10 ರಿಂದ 15 ನಿಮಿಷ ಆಗಿದೆ. ನೋಡಿ, ಇವಾಗ ಹಿಟ್ಟೆಲ್ಲ ಸಾಫ್ಟಾಗಿ ಎಷ್ಟು ಮೆತ್ತಗಾಗಿದೆ. ಒಂದು 10 ರಿಂದ 12 ಚಪಾತಿ ಆಗೋವಷ್ಟು ನಾನು ಚಪಾತಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ನಾವು 10 ನಿಮಿಷ ಆದರೂ ಸಹ ನಾವು ಹಿಟ್ಟನ್ನು ಕಲಿಸ್ಬಿಟ್ಟು ಇಟ್ಟರೆ ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ. ಹಾಗಾಗಿ ಇವಾಗ ಚಪಾತಿನ ಮಾಡ್ಕೊಳ್ಳೋಣ. ಒಂದು ಮಣೆ ಇಟ್ಕೊಂಡು ನಾನು ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ ಕಟ್ಟಿ ಮೇಲೆ ಮಾಡೋರು ಗ್ಯಾಸ್ ಕಟ್ಟಿ ಮೇಲೆ ಮಾಡಿ. ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಚಪಾತಿ. ನಾನು ಏನು ಮೆಥಡ್ ಮಾಡಿದ್ದೀನಿ ಅದೇ ರೀತಿ ಮಾಡ್ಕೊಂಡೋಗಿ. ಹಿಟ್ಟು ಕಲಸುವಾಗ ಮಾತ್ರ ಆಯಿಲ್ ಹಾಕಿ, ಜಾಸ್ತಿ ಎಲ್ಲ ಆಯಿಲ್ ಹಾಕಬೇಡಿ. 1 ಸ್ಪೂನ್ ಅಥವಾ 1.5 ಸ್ಪೂನು ಅಷ್ಟೇ ಹಾಕಿ, ಜಾಸ್ತಿ ಬೇಡ. ನೋಡಿ, ಎಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಿ ಬರ್ತಾಯಿದೆ ಚಪಾತಿ. ಇವಾಗ ಲಟ್ಟಿಸ್ಕೊಳ್ತಿದ್ದೀನಿ ನಾನು ಚಪಾತಿನ. ಹಿಟ್ಟೆಲ್ಲ ನೆಂದಿದೆ ಅಲ್ವಾ, ಹಾಗಾಗಿ ಸಾಫ್ಟಾಗಿ ಬರ್ತಾಯಿದೆ. ನಾವು ಇಮಿಡಿಯೇಟ್ಲಿ ಹಿಟ್ಟು ಕಲಿಸ್ಬಿಟ್ಟು ಮಾಡಿದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ನೋಡಿ, ಎಷ್ಟು ಸಾಫ್ಟಾಗಿ, ಎಷ್ಟು ಎಲ್ಲಿ ಕಟ್ಟಾಗಿಲ್ಲ, ರೌಂಡ್ ಶೇಪ್ ನೀಟಾಗಿ ಬಂದಿದೆ. ಅದೇ ರೀತಿ ಎಲ್ಲವನ್ನು ನಾನು ಚಪಾತಿನ ಮಾಡ್ಕೊಳ್ತೀನಿ, ಎಲ್ಲ ಚಪಾತಿನ. ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ ಆಗಿ. ನೋಡಿ, ಎಲ್ಲ ಚಪಾತಿನ ಮಾಡಿಕೊಂಡೆ ನಾನು. ಇವಾಗ ಚಪಾತಿ ಹಂಚಿನ ಮೇಲೆ ಹಾಕ್ತಾಯಿದ್ದೀನಿ. ನೋಡಿ ತೋರಿಸ್ತಾ ಇದ್ದೀನಿ. ಇದೇ ಸೀಕ್ರೆಟು. ಯಾವುದೇ ಕಾರಣಕ್ಕೂ ಚಪಾತಿ ಮೇಲೆ ಆಯಿಲನ್ನು ಹಾಕಬೇಡಿ. ಇವಾಗ ದೋಸೆ ತವದ ಮೇಲೆ ಹಾಕ್ತಾಯಿದ್ದೀರಲ್ಲ, ಯಾವುದೇ ಕಾರಣಕ್ಕೂ ನೀವು
ಆಯಿಲನ್ನು ಹಾಕಬೇಡಿ. ಮೊದಲೇ ನಾವು ಹಿಟ್ಟು ಕಲಸುವಾಗ ಆಯಿಲ್ ಹಾಕಿದರೆ ಇವಾಗ ನಾವು ಚಪಾತಿ ಬೇಯಿಸ್ಕೊಳ್ಳೋವಾಗ ಆಯಿಲ್ ಹಾಕೋ ಅವಶ್ಯಕತೆ ಇರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಉಬ್ಬಿ ಬರ್ತಾ ಇದೆ ಚಪಾತಿ. ಈ ರೀತಿ ಚಪಾತಿ ಹಂಚಿನ ಮೇಲೆ ಹಾಕುವಾಗ ಮನೆಯೆಲ್ಲ ಆಯಿಲು ಸ್ಮೆಲ್ಲು ಅದೆಲ್ಲ ಚಪಾತಿನೇ ಬೇಡ ಅಂಥೇಳಿ ಅನಿಸುತ್ತೆ. ಆದರೆ ಈ ರೀತಿ ಚಪಾತಿ ಮಾಡಿಕೊಂಡ್ರೆ ತುಂಬ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ. ನೋಡಿ ನಾನು ತೋರಿಸ್ತಾ ಇದ್ದೀನಿ, ಒಂದು ಸಲ ಟ್ರೈ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ. ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಆಯಿಲನ್ನು ಯೂಸ್ ಮಾಡಿಲ್ಲ. ಹಿಟ್ಟು ಕಲಸುವಾಗಷ್ಟೇ ನಾವು ಆಯಿಲನ್ನು ಯೂಸ್ ಮಾಡಿದ್ದೀವಿ. ಇವಾಗ ನೋಡಿ ಚಪಾತಿ ಮೇಲೆ ನಾವು ಆಯಿಲ್ನ ಹಾಕೇ ಇಲ್ಲ, ಹಾಗೆ ಬೇಯಿಸ್ಕೊಳ್ತಾ ಇದ್ದೀವಿ. ನೋಡಿ ಚಪಾತಿ ಹಂಚ ಮೇಲೆ ಯಾವುದೇ ಥರ ಆಯಿಲ್ ಆಗಲಿ ಏನೂ ಹಾಕಿಲ್ಲ ನಾನು. ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಚಪಾತಿ. ಇನ್ನೂ ಒಂದೆರಡು ಚಪಾತಿ ನಾನು ಮಾಡಿ ತೋರಿಸ್ತೀನಿ ನೋಡಿ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು. ಆಯಿಲ್ ಹಾಕಿಲ್ಲ ನಾನು ಇಲ್ಲಿ, ನೋಡಿ ಹಾಕೇ ಇಲ್ಲ ಆಯಿಲು. ಮಕ್ಕಳು ಕೂಡ ಸ್ವಲ್ಪ ಚಪಾತಿ ಮೇಲೆ ಆಯಿಲೆಲ್ಲ ಇದ್ದರೆ ಊಟ ಮಾಡಲ್ಲ. ಅವ್ರಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ, ಆಯಿಲೆಸ್ ಚಪಾತಿ ಎಲ್ಲ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಹಿಟ್ಟು ಕಲಸುವಾಗೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಕಲಸ್ಬಿಟ್ರೆ ಈ ರೀತಿ ಚಪಾತಿ ಮಾಡ್ಕೊಳ್ಳೋವಾಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಚಪಾತಿ ಅಂಥೇಳಿ. ಸಾಫ್ಟಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು. ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನೀವು ಮಾಡುವಾಗ ಹೇಗೆ ಬಂದಿದೆ ಅಂಥೇಳಿ. ನೋಡಿ ಸೂಪರಾಗಿ ಬಂದಿದೆ ಎಲ್ಲ ಚಪಾತಿ ಕೂಡ, ಎಷ್ಟು ಚೆನ್ನಾಗೆಲ್ಲ ಉಬ್ಬಿ ಬರ್ತಾಯಿದೆ ಅಂಥೇಳಿ. ನಾನು ಡಬಲ್ ರೋಲು ಏನೂ ಮಾಡೇ ಇಲ್ಲ, ಸಿಂಪಲಾಗಿ ಮಾಡಿದ್ದೀನಿ, ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಡಬಲ್ ರೋಲ್ ಮಾಡಿದರೆ ಅಷ್ಟೇ ಅದು ಉಬ್ಬಿ ಬರುತ್ತೆ ಅಂತ ಹೇಳ್ತಾರೆ, ಬಟ್ ನಾನು ಯಾವುದೇ ರೋಲ್ ಮಾಡಿ ಚಪಾತಿನ ಮಾಡಿಲ್ಲ. ನೋಡಿ ಸಿಂಪಲಾಗಿ ಪ್ಲೇನಲ್ಲೇ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ. ಇದೇ ರೀತಿ ಎಲ್ಲ ಚಪಾತಿ ನಾನು ಮಾಡಿಕೊಂಡೆ. ಆಯಿಲ್ಲೆಸ್ ಚಪಾತಿ ಬೇಕು ಅನ್ನೋರು ಈ ರೀತಿ ಮಾಡ್ಕೊಳ್ಳಿ. ಇನ್ನು ಒಂದು ತೋರಿಸ್ತೀನಿ ನೋಡಿ. ನೋಡಿ ಆಯಿಲ್ ಒಟ್ಟು ಹಾಕೇ ಇಲ್ಲ ನಾನು. ನಾವು ಆಯಿಲ್ ಹಾಕಿ ಎಲ್ಲ ಮಾಡ್ತೀವಲ್ಲ, ಆ ಸ್ಮೆಲ್ಲಿಗೆ ನಮಗೆ ಅಡುಗೆ ಮಾಡಲಿಕ್ಕೂ ಆಗಲ್ಲ. ಆ ಥರ ಸ್ಮೆಲ್ ಆಗುತ್ತೆ ಎಲ್ಲ ಆಯಿಲ್ ಹಾಕಿ, ಮನೆಯೆಲ್ಲ ಹೊಗೆ ಆಗುತ್ತೆ. ನೋಡಿ ಎಲ್ಲ ಚಪಾತಿನೂ ನಾನು ಮಾಡಿಕೊಂಡೆ. ಹಾಟ್ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಚಪಾತಿ ಅಂಥೇಳಿ. ಸೂಪರಾಗಿ ಬಂದಿದೆ. ನಮ್ಮ ವಿಡಿಯೋ ಇಷ್ಟ ಆತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಹೇಗಿದೆ ವಿಡಿಯೋ ಅಂಥೇಳಿ ಕಮೆಂಟ್ ಹಾಕಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡಿ ತುಂಬ ಸಾಫ್ಟಾಗಿ ಬರುತ್ತೆ. ಥ್ಯಾಂಕ್ ಯು.